ಮನೆಯಲ್ಲಿ ಹಬ್ಬದ ವಾತಾವರಣ. ಬಂಧು ಬಳಗ ಎಲ್ಲರೂ ಸೇರಿದ್ದಾರೆ. ದೇವರ ಪೂಜೆ ವ್ರತಗಳನ್ನು ಮುಗಿಸಿ ಊಟ ಮಾಡಿ ವರಾಂಡದಲ್ಲಿ ಎಲ್ಲರೂ ಸೇರಿ ಹರಟೆ ಹೊಡೆಯುತ್ತಿರುವ ಸಮಯದಲ್ಲಿ ಒಬ್ಬ ಹೆಣ್ಣುಮಗಳಿಗೆ ಒಂದು ಸಂಶಯ ಹುಟ್ಟಿಕೊಳ್ಳುತ್ತದೆ. ಆಗ ಕುಟುಂಬದ ಹಿರಿಯರಾದ ದೊಡ್ಡಪ್ಪನನ್ನು ಈ ಪ್ರಶ್ನೆ ಮಾಡುತ್ತಾಳೆ. ಅದೇನೆಂದರೆ, ದೇವರು ಎಲ್ಲರನ್ನೂ ಒಂದೇ ಸಮನಾಗಿ ನೋಡುತ್ತಾನೆ, ಅವನಲ್ಲಿ ಭೇದವಿಲ್ಲ, ಎಲ್ಲಾ ಜೀವ ಜಂತುಗಳು ದೇವರಿಗೆ ಒಂದೇ ಎಂದು ಹೇಳುತ್ತಾರೆ. ಹಾಗಾದರೆ ಬೇರೆ ಯಾವ ಜೀವಿಗಳಿಗೂ ಇಲ್ಲದ ಸಂಸ್ಕಾರ ಕ್ರಿಯೆಗಳು, ವಿಧಿ ವಿಧಾನಗಳು ಮಾನವನಿಗೆ ಮಾತ್ರ ಏಕೆ? ದೊಡ್ಡಪ್ಪ ಇದನ್ನು ತಿಳಿದುಕೊಂಡು ಮತ್ತಷ್ಟು ಶ್ರದ್ಧೆಯಿಂದ ದೈವಿ ಕಾರ್ಯಗಳನ್ನು ಮಾಡಬೇಕೆಂಬ ಆಸೆ, ಇದರ ರಹಸ್ಯಗಳನ್ನು ತಿಳಿಸಿಕೊಡು ಎಂದು ದೊಡ್ಡಪ್ಪನನ್ನು ಆಸಕ್ತಿಯಿಂದ ಕೇಳಿದಳು. ಈ ರೀತಿ ಪ್ರಶ್ನೆ ಕೇಳಿದುದಕ್ಕೆ ದೊಡ್ಡಪ್ಪ ಸಂತೋಷಗೊಂಡು, ಎಲ್ಲಾ ಮಕ್ಕಳು ನಿನ್ನ ಹಾಗೆ ತಮ್ಮ ತಮ್ಮ ಹಿರಿಯರಿಂದ ನಮ್ಮ ಸನಾತನ ಸಂಪ್ರದಾಯಗಳ ಬಗ್ಗೆ ತಿಳಿಯಲು ಪ್ರಯತ್ನಿಸಬೇಕು, ತಿಳಿದು ಆಚರಿಸಿ ಜೀವನದ ಸೌಖ್ಯ ಸೌಲಭ್ಯಗಳನ್ನು ಪಡೆದು ಸಂತೋಷದಿಂದ ಬದುಕಬೇಕು ಎಂದು ಹೇಳಿ ಉತ್ತರಿಸಲು ಪ್ರಾರಂಭಿಸಿದರು. ಮಾನವನ ಜೀವನವೇ ಒಂದು ದೊಡ್ಡ ರಹಸ್ಯ. ಇದನ್ನು ತಿಳಿಯಲು ಇರುವುದು ಒಂದೇ ಮಾರ್ಗ. ನಮ್ಮ ಸಾಮಾನ್ಯ ಬುದ್ಧಿಶಕ್ತಿಯಿಂದ, ಅಥವಾ ನಮಗೆ ತಿಳಿದಿರುವ ಜ್ಞಾನ ವಿಜ್ಞಾನ ರೂಪವಾದ, ಅಥವಾ ನಮ್ಮ ಕಣ್ಣುಗಳಿಗೆ ಗೋಚರಿಸುವ ಪ್ರಪಂಚದ ಆಗುಹೋಗುಗಳ ವೀಕ್ಷಣೆಯಿಂದ, ನಮ್ಮ ಅನುಭವಕ್ಕೆ ಬರುವ ತಿಳಿವಳಿಕೆಗಳಿಂದ ಮಾನವನ ಜೀವನದ ರಹಸ್ಯವನ್ನು ಅಳೆಯಲು ಸಾಧ್ಯವಿಲ್ಲ. ಯಾವುದೇ ಕಾಲವಾಗಲಿ, ಎಷ್ಟೇ ಹಳೆಯದಾಗಲಿ, ಎಂದು ಬದಲಾಗದ ಯಾವಾಗಲೂ ವರ್ತಮಾನವಾಗೇ ಇರುವ ವೇದಗಳು, ಸ್ಮೃತಿಗಳು ತಿಳಿಸಿಕೊಡುವ ಒಂದೇ ಒಂದು ಮಾರ್ಗ ಬಿಟ್ಟರೆ ಅನ್ಯ ಮಾರ್ಗವೇ ಮಾನವನ ಶ್ರೇಯಸ್ಸಿಗೆ ಈ ಜಗತ್ತಿನಲ್ಲಿ ಇಲ್ಲ. ಇಡೀ ಜಗತ್ತು ವೇದಗಳು ತಿಳಿಸುವ ಮಾರ್ಗದಲ್ಲೇ ಕಾರ್ಯನಿರ್ವಹಿಸುವುದು. ಜಗತ್ತಿನ ಅನುಭವವೇ ವೇದ, ವೇದದ ಅನುಭವವೇ ಜಗತ್ತು. ವೇದ ಎಂದರೆ ಏನು? ವೇದ ಎಂದರೆ ಕೇಳುವುದು, ಗ್ರಹಿಸುವುದು ಎಂಬರ್ಥದಲ್ಲಿ ಇರುತ್ತದೆ. ಹಾಗಾದರೆ ಏನು ಕೇಳುವುದು, ಏನು ಗ್ರಹಿಸುವುದು? ಮಾನವನ ಜೀವನವೇ ದ್ವಂದ್ವಗಳ ಜಗ್ಗಾಟ. ಇದರಿಂದ ತಪ್ಪಿಸಿಕೊಂಡು ಬದುಕಲು ಯಾವ ಮಾನವನಿಂದಲೂ ಸಾಧ್ಯವಿಲ್ಲ. ಅವನು ಎಷ್ಟೇ ಧನವಂತನಾಗಲಿ, ಎಷ್ಟೇ ವಿದ್ಯೆಗಳನ್ನು ಕಲಿತವನಾಗಲಿ, ಎಷ್ಟೇ ಸಿದ್ಧಿವಂತನಾಗಲಿ, ಅವನವನ ಪ್ರಾರಬ್ಧ ಕರ್ಮ ಫಲಗಳಿಗೆ ಅನುಸಾರವಾಗಿ ಸುಖ ದುಃಖ, ರೋಗ ರುಜಿನ, ಮಾನ ಅವಮಾನ, ಕೀರ್ತಿ ಅಪಕೀರ್ತಿ, ಶೋಕ ಮೋಹ, ಯಶಸ್ಸು ಅಪಯಶಸ್ಸು, ಶತ್ರುತ್ವ ಮಿತ್ರತ್ವ, ಹೀಗೆ ದ್ವಂದ್ವಗಳ ಸಮೂಹ ಮನುಷ್ಯನನ್ನು ತನ್ನ ಬಲೆಗೆ ಸಿಕ್ಕಿಸಿಕೊಂಡು ನರಳಿಸುತ್ತದೆ. ಬುದ್ಧಿವಂತರು ಚಿಂತಿಸಿ ನೋಡಬೇಕು, ಮಾನವನಿಗೆ ಏಕೆ ಇಷ್ಟು ಬಾಧೆಗಳು? ಈ ಬಾಧೆಗಳಿಂದ ಪೂರ್ಣ ಮುಕ್ತನಾಗಿ ಬದುಕುತ್ತಿರುವ ಒಬ್ಬ ಮನುಷ್ಯನೇನಾದರೂ ಈ ಜಗತ್ತಿನಲ್ಲಿ ಕಾಣಲು ಸಿಗುತ್ತಾನೇನೋ? ಪ್ರಾರಬ್ಧ ಎಂದರೆ ಏನು? ಈ ಪ್ರಶ್ನೆಗೆ ಉತ್ತರ ಕೊಡುವ ಬೇರೆ ಯಾವುದಾದರೂ ವಿದ್ಯೆ ಇದೆ ಏನು? ತರ್ಕ ಮಾಡುವುದಲ್ಲ, ವಾದಿಸುವುದಲ್ಲ, ಇದು ಇಷ್ಟೇ ಎಂಬ ತೀರ್ಮಾನ ಕೊಡುವ, ಜಗತ್ತಿನಲ್ಲಿ ಅನುಭವಕ್ಕೆ ಸಿಕ್ಕುವ ಸತ್ಯಾಂಶವನ್ನು ಸೂಚಿಸುವ ವಿದ್ಯೆ ಅನ್ಯ ಇದೆ? ಜಗತ್ತಿನಲ್ಲಿರುವ ಎಲ್ಲಾ ರೀತಿಯ ವಿದ್ಯೆಗಳು ವೇದಗಳ ಅಂಶ ಪ್ರಮಾಣಗಳೇ ಹೊರತು ಅದಕ್ಕೆ ಭಿನ್ನವಾದ ಯಾವುದೂ ಇರುವುದಕ್ಕೆ ಸಾಧ್ಯವಿಲ್ಲ. ಈ ಜಗತ್ತು ತನ್ನ ರೀತಿಯಲ್ಲಿ ತಾನು ನಿರಂತರ ಸೃಷ್ಟಿ ಸ್ಥಿತಿ ಕಾರಣ ಕಾರ್ಯಗಳ ನಿರ್ವಹಣೆಯಲ್ಲಿ ತೊಡಗಿರುತ್ತದೆ. ಇದನ್ನು ನಿರ್ವಹಿಸುವವನು ಭಗವಂತನೊಬ್ಬನೇ. ಭಗವಂತನ ಶಾಸನದಂತೆ ಜಗತ್ತು ನಡೆಯುತ್ತಿರುತ್ತದೆ. ಭಗವಂತನ ಶಾಸನಕ್ಕೆ ಪ್ರತಿಕೂಲವಾಗಿ ನಡೆಯುವುದೇ ಅಧರ್ಮವೆನಿಸುತ್ತದೆ. ಅಧರ್ಮಕ್ಕೆ ಕಾಲಾಂತರದಲ್ಲಿ ಶಿಕ್ಷೆ ವಿಧಿಸುವವನು ಆ ಭಗವಂತನೇ. ಅದಕ್ಕೆ ಅವನಿಗೆ ಧಾತೃ ಎಂಬ ಹೆಸರಿದೆ. ಯಾರು ಭಗವಂತನ ಶಾಸನ ರೂಪವಾದ ಧಾರ್ಮಿಕ ವಿಧಿ ವಿಧಾನಗಳನ್ನು ತಮ್ಮ ಜೀವಿಕೆಯಲ್ಲಿ ಅನುಷ್ಠಾನ ಮಾಡಿಕೊಂಡು ಅಭ್ಯಾಸದಲ್ಲಿ ತೊಡಗಿಸಿಕೊಂಡು ಬದುಕುತ್ತಾರೋ ಅವರು ಮಾತ್ರ ಈ ಭೂಮಿಯ ಮೇಲಿನ ಬದುಕನ್ನು ಯಥಾರ್ಥವಾಗಿ ತಿಳಿಯಲು ಸಮರ್ಥರಾಗಿರುತ್ತಾರೆ. ಯಾರು ಅಧರ್ಮ ಪಾರಾಯಣರಾಗಿರುತ್ತಾರೋ ಅವರಿಗೆ ಈ ಜಗತ್ತಿನ ಜೀವನ ಅಂಧಕಾರಮಯವಾಗೇ ಗೋಚರಿಸುತ್ತದೆ. ಇದರಲ್ಲಿ ಎಳ್ಳಷ್ಟು ಸಂಶಯವಿಲ್ಲ. ಅವರು ಎಷ್ಟೇ ಪ್ರಯತ್ನಿಸಿದರೂ ಜೀವನದ ಬೆಳಕಿನ ರಹಸ್ಯ ಗೋಚರಿಸುವ ಸಾಧ್ಯತೆಯೇ ಇಲ್ಲ. ಅದಕ್ಕೆ ಭಗವಂತನು ಗೀತೆಯಲ್ಲಿ ಹೇಳಿದ್ದಾನೆ, ಈ ರೀತಿ ಪ್ರವರ್ತಿಸಲ್ಪಟ್ಟ ಜಗಚ್ಚಕ್ರವನ್ನು ಯಾರೂ ಅನುಸರಿಸುವುದಿಲ್ಲವೋ ಅವನು ಪಾಪಾಯುವು ಇಂದ್ರಿಯ ರಾಮನೂ ಆಗಿ ವ್ಯರ್ಥವಾಗಿ ಜೀವಿಸುತ್ತಾನೆ ಎಂದಿದ್ದಾನೆ. ಏನಿದರ ಅರ್ಥ? ವೇದಗಳು ತಿಳಿಸುವ ರೀತಿಯಲ್ಲಿ ಸಂಬಂಧಪಟ್ಟ ದೇವತೆಗಳನ್ನು ಆರಾಧಿಸುವುದರಿಂದ ಅವರು ನಮಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸುತ್ತಾರೆ. ಅವರಿಂದ ಪಡೆದ ಸೌಕರ್ಯಗಳಿಂದ ನಾವು ಸುಖಪಟ್ಟು ಮತ್ತೆ ಯಜ್ಞ ಯಾಗ ದಾನಾದಿಗಳಿಂದ ದೇವತೆಗಳನ್ನು ಸಂತುಷ್ಟಿಪಡಿಸಿದರೆ ಅವರು ನಮ್ಮನ್ನು ಕಾಪಾಡುತ್ತಾರೆ.
ಇದು ಸದಾಕಾಲ ನಡೆಯಬೇಕಾದ ಜಗಚ್ಚಕ್ರ. ಇದನ್ನು ಉಲ್ಲಂಘಿಸಿ ನಡೆದರೆ ಅವನಿಗೂ ಜೀವನವಿರುತ್ತದೆ. ಹೇಗೆಂದರೆ ಅವನ ಬುದ್ಧಿ ಸದಾ ಪಾಪ ಕಾರ್ಯ ಮಾಡುವುದರಲ್ಲಿಯೇ ಆಸಕ್ತಿ ಹೊಂದಿರುತ್ತದೆ. ಧರ್ಮದ ಬಗ್ಗೆ ಉದಾಸೀನತೆ ಹೊಂದಿರುತ್ತದೆ. ಸದಾ ಯಾವುದೋ ಮಾರ್ಗದಿಂದ ಹೆಚ್ಚು ಹೆಚ್ಚು ಹಣ ಗಳಿಸುವ ಶ್ರದ್ಧೆಯಿಂದ ಕೂಡಿರುತ್ತದೆ. ಆ ಗಳಿಸಿದ ಹಣವನ್ನು ತನ್ನ ಶರೀರ ಪೋಷಣೆ ಹಾಗೂ ಭೋಗ ಜೀವನಕ್ಕಾಗಿ ಮೀಸಲು ಮಾಡಿ ಬೇರೆ ಯೋಚನೆಯೇ ಇಲ್ಲದೆ ಬದುಕುತ್ತಾನೆ. ಈ ರೀತಿಯ ಬದುಕು ವ್ಯರ್ಥ ಎಂಬುದು ಭಗವಂತನ ಅಭಿಪ್ರಾಯ. ಏಕೆಂದರೆ ಭಗವಂತನ ಚಿಂತನೆ ಇಲ್ಲದೆ, ಧರ್ಮದ ಹಾದಿ ಇಲ್ಲದೆ ಬದುಕುವ ಮನುಷ್ಯನ ಜನ್ಮ ನಿಸ್ಸಾರ. ಇಹದಲ್ಲೂ ಸೌಖ್ಯವಿಲ್ಲದೆ ತಾಪತ್ರಯಗಳ ಗೂಡಾಗಿರುವ ಬದುಕು. ಸತ್ತ ಮೇಲೆ ಘೋರ ನರಕವಾಸದ ಬದುಕು. ಇದು ಭಗವಂತನ ಮಾತಿನ ಅರ್ಥ. ಇದಕ್ಕಾಗಿಯೇ ಸತ್ಪುರುಷರು, ಜ್ಞಾನಿಗಳು ಮನುಷ್ಯ ಜನ್ಮ ಪದೇ ಪದೇ ಸಿಗುವುದಲ್ಲ, ಬಂದಿರುವಾಗ ಧರ್ಮ ಮಾರ್ಗದಲ್ಲಿ ನಡೆದು ಜನ್ಮ ಸಾರ್ಥಕ ಪಡಿಸಿಕೊ ಎಂದಿದ್ದಾರೆ. ಏತಕ್ಕಾಗಿ ಈ ಮಾನವ ಜನ್ಮಕ್ಕೆ ಇಷ್ಟು ಮಹತ್ವ ಎಂದರೆ ಮನುಷ್ಯೇತರ ಜನ್ಮಗಳಲ್ಲಿ ಸಂಸ್ಕಾರ ಹೊಂದಲು ಹಾಗೂ ಸರಿ ತಪ್ಪುಗಳನ್ನು ತಿದ್ದಿಕೊಂಡು ಬದುಕುವ ಸ್ವಾತಂತ್ರ್ಯ ಇಲ್ಲ. ಮನುಷ್ಯ ಜನ್ಮದ ಉದ್ದೇಶವೇ ಹಿಂದೆ ಜನ್ಮಾಂತರಲ್ಲಿ ಅಜ್ಞಾನದಿಂದ ಮಾಡಿದ ಪಾಪ ಪುಣ್ಯಗಳ ಫಲ ರೂಪವಾಗಿ ರೂಪುಗೊಳ್ಳುವ ಶರೀರಗಳ ಉತ್ಪತ್ತಿಯಿಂದ ಮುಕ್ತವಾಗುವುದಾಗಿದೆ. ಹಿಂದಿನ ವಾಸನಾ ರೂಪವಾದ ಜ್ಞಾನ ಮನುಷ್ಯನು ಜನ್ಮ ತಾಳುತ್ತಲೇ ಇವನ ಬುದ್ಧಿಗೆ ಅಂಧಕಾರ ಆವರಿಸುತ್ತದೆ. ಅದನ್ನು ಹೋಗಲಾಡಿಸಲು ವೈದಿಕ ಸಂಸ್ಕಾರ ಕ್ರಿಯೆಗಳು ಅತ್ಯಗತ್ಯ. ಸಂಸ್ಕಾರ ಕ್ರಿಯೆಗಳು ಅವನನ್ನು ದೈವಿಕ ಮಾರ್ಗಕ್ಕೆ ಕೊಂಡೊಯ್ಯಲು ಸಹಾಯಕವಾಗುತ್ತದೆ. ಒಬ್ಬ ಮನುಷ್ಯ ಜ್ಞಾನಿ ಅಥವಾ ಅಜ್ಞಾನಿ ಆಗಲು ಅವನ ಮನಸ್ಸಿನದೇ ಮುಖ್ಯ ಪಾತ್ರ. ಮನಸ್ಸು ಎಂಬುದು ಜನ್ಮ ಜನ್ಮಕ್ಕೂ ಹಿಂಬಾಲಿಸಿ ಬರುವ ಸೂಕ್ಷ್ಮ ಇಂದ್ರಿಯ. ಸಂಸ್ಕಾರ ಬಲದಿಂದ ಅದು ಶುದ್ಧವಾಗುತ್ತದೆ. ಶುದ್ಧವಾದ ಮನಸ್ಸು ಆ ಜೀವನನ್ನು ಶ್ರೇಯಸ್ಸಿನ ಮಾರ್ಗಕ್ಕೆ ಕೊಂಡೊಯ್ಯುತ್ತದೆ. ಅಶುದ್ಧವಾದ ಮನಸ್ಸು ಅವನನ್ನು ಅಂಧಕಾರಮಯವಾದ ನರಕ ಸದೃಶ ಜೀವನಕ್ಕೆ ಕೊಂಡೊಯ್ಯುತ್ತದೆ. ಈಗಿನ ವರ್ತಮಾನ ಪ್ರಪಂಚದಲ್ಲಿ ಆಗುತ್ತಿರುವ ಅನಾಹುತಗಳಿಗೆ ಕಾರಣ ಸಂಸ್ಕಾರ ಹೀನತೆಯ ಬದುಕು. ಇದರ ಬಗ್ಗೆ ತಿಳಿದುಕೊಳ್ಳುವ ಕಾಳಜಿಯಿಲ್ಲದೆ ಶೂನ್ಯವಾಗಿರುವುದು. ನಾವು ಬುದ್ಧಿವಂತರೆಂಬ ಭ್ರಮೆ, ವಿದ್ಯಾವಂತರು ಎಂಬ ವ್ಯಾಮೋಹದಿಂದ ಬದುಕನ್ನು ತನ್ನಿಂದ ತಾನೇ ಹಾಳು ಮಾಡಿಕೊಂಡು ಬದುಕಲು ಹೊರಟಿರುವ ಮಾನವ ರಾಮಾಯಣ, ಮಹಾಭಾರತ, ಭಾಗವತ ಇತ್ಯಾದಿ ಧರ್ಮಗ್ರಂಥಗಳ ಅಧ್ಯಯನ ಪಾರಾಯಣ ಮಾಡಿದರೆ ಬದುಕಿನ ಮರ್ಮ ತಿಳಿಯಲು ಸಾಧ್ಯ. ಅದನ್ನು ಬಿಟ್ಟು ಅನ್ಯ ಮಾರ್ಗವೇ ಈ ಬದುಕಿಗೆ ಇಲ್ಲ. ಇಲ್ಲಿ ತಿಳಿಸಿರುವ ವಿಷಯ ವಾಸ್ತವ. ಇದು ಕಲ್ಪನೆ ಎಂದು ಉದಾಸೀನ ಮಾಡಬೇಡಿ. ನಮ್ಮ ಹಿರಿಯರು ಶಾಸ್ತ್ರ ಪ್ರಮಾಣ ವಚನಗಳಿಂದ ಈ ಜಗತ್ತಿನಲ್ಲಿ ಬದುಕುವ ಕಲೆಯನ್ನು ಕರಗತ ಮಾಡಿಕೊಂಡು ಆನಂದಮಯ ಜೀವನ ನಡೆಸಿ ಮುಂದಿನ ಭವಿಷ್ಯ ಜೀವನಕ್ಕೂ ಉತ್ತಮ ಮಾರ್ಗ ಮಾಡಿಕೊಂಡು ಸದಾ ಭಗವಂತನ ಚಿಂತನೆಯೇ ಜೀವನದ ಗುರಿಯಾಗಿಟ್ಟುಕೊಂಡು ತಮಗೂ ದೇಶಕ್ಕೂ ಶ್ರೇಯಸ್ಕರ ಮಾರ್ಗವನ್ನೇ ಆರಿಸಿಕೊಂಡು ಬದುಕಿದರು. ಈಗ ಸಂಸ್ಕಾರಗಳ ಕೊರತೆ ಜನಗಳಲ್ಲಿ ಎದ್ದು ಕಾಣುತ್ತಿದೆ. ಆದ್ದರಿಂದ ನರಕ ಜೀವನ ಹತ್ತಿರವಾಗಿದೆ. ಬುದ್ಧಿವಂತರು ಎಚ್ಚರಿಕೆ ವಹಿಸಬೇಕು.